ಹುಲಿ ಜಿಂಕೆ ಸ್ನೇಹ ಮಾಡಿದ ತಕ್ಷಣ ಅದು ಜಿಂಕೆ ಆಗಿ ಬದಲಾಗೋದಿಲ್ಲ. ಇಲ್ಲ ಅಂದ್ರೆ ನಾನು 10th ವರೆಗೂ ಕನ್ನಡ ಓದಿದ್ದೀನಿ. ಈ ವಿಚಾರ ಅದು ಎಲ್ಲಿಂದ ಬಂದಿದೆ ಅನ್ನೋದು ನನಗೆ ಗೊತ್ತು. ಇದು ಯಾಕೆ ಹೇಳಿದ್ದಾರೆ ಅಂತ ಒಂದೇನಾಗುತ್ತೆ, ಹೊರಗಡೆಯಿಂದ ನೋಡೋದೊಂದಾಗಿರುತ್ತೆ, ಒಳಗಡೆ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದೊಂದಾಗಿರುತ್ತೆ. ಅಂದ್ರೆ ಒಂದೊಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ, ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ಅಥವಾ ತುಂಬಾ ಯೋಚನೆ ಮಾಡೋದಿಲ್ಲ. ಸುರೇಶ್ ಅವರು ಹೋಗಿದ್ದಷ್ಟು ಶಾಕಿಂಗ್ ಆಗಿತ್ತು ಅವ್ರು ಕ್ಯಾಪ್ಟನ್ ಆಗಿದ್ದಂತಹ ಟೈಮಲ್ಲಿ. ನಾವು ಎಕ್ಸ್ಪೆಕ್ಟೇ ಅಂದ್ರೆ ನೀವು ಏನಕ್ಕೆ ಅವ್ರು ಹೋಗಿರ್ಬೋದು ಅಂತ ನೀವು ಅನ್ಕೊಂಡಿದ್ರಿ? ಅದೇ ಏನು ಹೇಳಿದ್ರು ಅಂದ್ರೆ ತೀರಾ ಸೀರಿಯಸ್ ಅಂತೂ ಇರೋದು ಅಲ್ಲಿ ಹೇಳಿದ್ರು, ಅಂದ್ರೆ ಗಾಬರಿ ಆಗಬೇಡಿ ಅಂಥದ್ದೇನೂ ಇಲ್ಲ ಅನ್ನೋದನ್ನೇ ಹೇಳಿದ್ರು. ಬೇರೆ ಏನೂ ಇರ್ಬೋದೇನೋ, ನಾಟ್ ಮೇಜರ್ಲಿ, ಬಟ್ ಹೋಗಲೇಬೇಕಾದಂಥ ಸಂದರ್ಭ, ಬಟ್ ನಾಟ್ ಸಮಥಿಂಗ್ ವಿಚ್ ಇಸ್ ಮೇಜರ್ ಒನ್ ಅನ್ನೋದು ಗೊತ್ತಾಗ್ತಿತ್ತು. ಬಟ್ ಅಲ್ಲೊಂದು ಕಾರಣ ಇರುತ್ತೆ, ಬಿಗ್ ಬಾಸ್ ಕರೀತಿದ್ದಾರೆ ಅನ್ನೋದಾದರೆ. ತುಂಬ ಶಾಕಿಂಗ್, ಅಂದರೆ ಶಿಶಿರ್ ಅವರು ಎಲಿಮಿನೇಟ್ ಆಗಿರ್ತಾರೆ, ಇಮಿಡಿಯೇಟ್ಲಿ ಇವರು ಇಬ್ಬರಿಬ್ಬರು ಹೊಟ್ಟೋಗೋದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಂಡ್ ಯಾವತ್ತೂ ಗಿವ್ ಅಪ್ ಮಾಡ್ದಿರ ಆಡಿದಂಥ ಕಂಟೆಸ್ಟೆಂಟ್ ಅವರು. ಕಾಲು ಏಟಾಗಿದ್ದಾಗ ಆಗಲಿ ಅಥವಾ ಕೈಗಳೆಲ್ಲ ಅವ್ರು ತುಂಬ ಹರ್ಟ್ ಆಗಿತ್ತು. ಬಹಳಷ್ಟು ಟಾಸ್ಕ್ಗಳಲ್ಲಿ ಫಿಸಿಕಲಿ ಸ್ಟ್ರೈನ್ ಆದ್ರೂ ಅವ್ರು ಯಾವತ್ತೂ ಗಿವ್ ಅಪ್ ಮಾಡ್ತಾ ಇರಲಿಲ್ಲ. ಹಂಗಿದ್ದವ್ರು ಹೋಗ್ಬಿಟ್ರಲ್ಲ, ಅದು ಕ್ಯಾಪ್ಟನ್ ಆದಾಗ ಹೋಗ್ಬಿಟ್ರಲ್ಲ ಅಂತ ಅಂತ ಅನ್ಸಿದ್ದು. ಹೌದು. ಆಮೇಲೆ ಅವರು ವಾಪಸ್ ಬರ್ತಾರೆ ಲಾಸ್ಟ್ 2 weeks ಬ್ಯಾಕ್. ವಾಪಸ್ ಬಂದಾಗ ನಿಮ್ಗೊಂದು ರೀಸನ್ ಹೇಳ್ತಾರೆ, ಅವ್ರು ಉಪ್ಪಿನಕಾಯ್ದು ಏನದು ಆ್ಯಕ್ಚುಲಿ? ಅಂದರೆ ಫಸ್ಟ್ ವೀಕ್ ನಾನು ಅವರನ್ನು ಉಪ್ಪಿನಕಾಯಿಂದ ನಾಮಿನೇಟ್ ಮಾಡಿರ್ತೀವಿ, ಅಂದರೆ ಕಾರಣ ಅದಾಗಿರುತ್ತೆ. ಬಟ್ ನನ್ನ ಪ್ರಕಾರ ಅದು ನಂಬಿಕೆ. ಅಂದರೆ ಅಲ್ಲಿ ಈ ಸ್ವರ್ಗದಿಂದ ನರಕಕ್ಕೆ ಏನೂ ಹೋಗಬಾರ್ದು ಅನ್ನೋದಿರುತ್ತೆ. ಅವರು ಆಟ ಆಡ್ಸೋದಕ್ಕೆ ಏನು ಮಾಡ್ತಿದ್ರು, ಬಾಟಲ್ ಕಿತ್ಕೊಳ್ಳೋರು, ಏನೇನೋ ಕಿತ್ಕೊಳ್ಳೋರು, ಅದೆಲ್ಲ ಮಾಡ್ತಿದ್ರು. ಬಟ್ ನಾನು ಜಾಸ್ತಿ ಮಾತಾಡ್ತಿದ್ದೆ, ಮೋಕ್ಷಿತಾ ಅವ್ರು ಅಲ್ಲಿದ್ದರಿಂದ, ಮತ್ತು ನರಕದವ್ರ ಹತ್ರ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೆ ನಾನು. ಆ ನಂಬಿಕೆಯಲ್ಲಿ ಊಟ ಹಾಕೊಂಡು ಅವ್ರ ಹತ್ರ ಹೋಗ್ತೀನಿ, ಉಪ್ಪಿನಕಾಯಿ ಎತ್ಕೊಂಡ್ಬಿಡ್ತಾರೆ. ಅದು ನಮಗೆ ಬಿಗ್ ಬಾಸ್ ಬೈತಾರೇನೋ ತಪ್ಪು, ಅಂದ್ರೆ ಇಲ್ಲಿಂದ ಅಲ್ಲಿಗೇನು ಕೊಡಬಾರ್ದಿತ್ತಲ್ಲ, ತಪ್ಪಾಗುತ್ತೆ. ಇವಾಗ ಇದೇ ರೀಸನ್ ಇಟ್ಕೊಂಡು ಇವ್ರು ಯಾರೋ ನಾಮಿನೇಷನ್ ಕಳಪೆ ಇನ್ನೇನೋ ಕೊಡ್ತಾರೆ, ಇವ್ರು ಯಾರೋ ಬೈತಾರೆ ಅನ್ನೋ ಮೈಂಡ್ ಸೆಟ್ ಇಂದ ಅಲ್ಲೊಂದು ನಂಬಿಕೆ ಬ್ರೇಕ್ ಆಯ್ತಲ್ಲ. ಆ ನಂಬಿಕೆನ ಬ್ರೇಕ್ ಮಾಡಿದಾಗ ನಾನು ನಾಮಿನೇಟ್ ಮಾಡಿರ್ತೀನಿ. ಅದು ಪಾಪ ಇವತ್ತಿನವರೆಗೂ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅವರು. ಬಿಗ್ ಬಾಸ್ ನಿಮ್ಗೊಂದು ಸರ್ಪ್ರೈಸ್ ಕೊಡ್ತಾರೆ ನಿಮ್ಮ ಆನಿವರ್ಸರಿಗೆ, ಫ್ಯಾಮಿಲಿ ರೌಂಡ್ ಇರ್ಬೇಕಾದ್ರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಬೆಸ್ಟ್ ಮೆಮೊರಿ ಕ್ರಿಯೇಟೆಡ್, ಅಂದರೆ ಬೆಸ್ಟ್ ಎಮೋಷನ್ಸ್ನ ಹೊರಗೆ ತೆಗೆದು ಅದನ್ನು ಕ್ಯಾಪ್ಚರ್ ಮಾಡಿ ಒಂದು ಸಿನಿಮಾ ಥರ ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಅದೆಲ್ಲದಕ್ಕೂ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್ ಟು ಬಿಗ್ ಬಾಸ್. ನಾಟ್ ಜಸ್ಟ್ ದ್ಯಾಟ್, ಥ್ರೂ ಔಟ್ ದ ಜರ್ನಿ ತುಂಬ ಚೆನ್ನಾಗಿ ಅಂದರೆ ಮೆಮೊರೀಸ್ನ ಕೊಟ್ಟಿದ್ದಾರೆ. ಎನಿ ಜರ್ನಿ ವಿಲ್ ಹ್ಯಾವ್ ಪ್ಲಸ್ ಆ್ಯಂಡ್ ಮೈನಸಸ್, ಎರಡೂ ಅಕ್ಸೆಪ್ಟ್ ಮಾಡ್ತೀನಿ ನಾನು. ಬಟ್ ಆನ್ ಅ ಹೋಲ್ ನನಗೆ ನೋಡಿದಾಗ ನನಗೆ ತುಂಬ ಒಳ್ಳೆಯದಾಗಿದೆ ಬಿಗ್ ಬಾಸಿಂದ. ಸೊ ಒಳ್ಳೆಯದನ್ನು ತೊಗೊಂಡು ಮುಂದಕ್ಕೆ ಹೋಗ್ತೀನಿ ನಾನು. ಅಂದ್ರೆ ನಿಮ್ಮ ಹಸ್ಬೆಂಡ್ ಬಂದಿದ್ದಂತಹ ಟೈಮ್ ನಲ್ಲಿ ಪಾಸ್ ಕೊಟ್ಟು ಪ್ಲೇ ಮಾಡ್ತಾರೆ, ಮತ್ತೆ ರಿವೈಂಡ್ ಕೊಡ್ತಾರೆ. ಆ ಎಪಿಸೋಡ್ ನೋಡ್ಬೇಕು ಅಂತ ಅದೆಷ್ಟು ಜನ ವೇಟ್ ಮಾಡ್ತಿದ್ರು ಅಂದ್ರೆ ಜಸ್ಟ್ ನಮಗೆ ಪ್ರೋಮೋದಲ್ಲಿ ಹಾಕ್ಬಿಟ್ಬಿಟ್ರು, ಏನಾಗಿರ್ಬೋದು ಅಷ್ಟು ಕ್ಯೂರಿಯಾಸಿಟಿ. ಆಮೇಲೆ ಅವ್ರು ಬಂದು ನಿಮ್ಗೆ ಏನೋ ಗಿಫ್ಟ್ ಕೊಡ್ತಾರೆ, ಆಮೇಲೆ ಕೇಕ್ ಕಟ್ ಮಾಡ್ತಾರೆ, ಎಲ್ಲ ಎಷ್ಟು ಖುಷಿ ಇತ್ತಲ್ವಾ? ಹೌದು, ವೆರಿ ಮಚ್. ಅಂದ್ರೆ ದಿ ಬೆಸ್ಟ್ ಆನಿವರ್ಸರಿ ಸೆಲೆಬ್ರೇಟೆಡ್ ಟಿಲ್ ಡೇಟ್, ಆ್ಯಂಡ್ ಐ ಆಮ್ ಶೋರ್ ಇನ್ನು ಮುಂದೆನೂ ಇದೇ ಬೆಸ್ಟಾಗಿ ಉಳಿಯುತ್ತೆ ಅಂತ ಅನ್ಸುತ್ತೆ. ನಿಮ್ಮ ಹಸ್ಬೆಂಡ್ ಏನಂದ್ರು? ಖುಷಿ ಆಯಿತು ಅವ್ರಿಗೆ. ಅಂದರೆ ಒಂದೇನಾಗುತ್ತೆ, ಹೊರಗಡೆಯಿಂದ ನೋಡೋದೊಂದಾಗಿರುತ್ತೆ, ಒಳಗಡೆ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದೊಂದಾಗಿರುತ್ತೆ. ಅವ್ರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಕ್ತು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಫ್ಯಾಮಿಲಿ 1 night ಉಳ್ಕೋತಾರೆ ಅಲ್ಲಿ. ಫಾರ್ ದ ಫಸ್ಟ್ ಟೈಮ್ ಈ 11 ಸೀಸನಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ತು ಅವ್ರಿಗೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ಅದೆಲ್ಲ ಅವ್ರಿಗೂ ಬೆಸ್ಟ್ ಮೆಮೊರಿ ಆಯಿತು, ನನಗೂ ಬೆಸ್ಟ್ ಮೆಮೊರಿ ಆಯಿತು. ಇವಾಗ ಮೋಕ್ಷಿತಾ ಅವರು ಟಾಪ್ 6 ಅಲ್ಲಿ ಇರ್ತಾರೆ ಅಂತ ಅನ್ಕೊಂಡಿದ್ರ ನೀವು? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇದ್ದಾರೆ, ಬಟ್ ಅಗೇನ್ ಡೆಸ್ಟಿನಿ ಇರಬೇಕು ಅಂತ ಇದ್ರೆ ಅದನ್ನ ಯಾರಿಂದಾನು ಬದಲಾಯಿಸೋದಕ್ಕಾಗೋದಿಲ್ಲ. ಇದ್ದಾರೆ ಅನ್ನೋದಾದ್ರೆ ಇಟ್ಸ್ ಡೆಸ್ಟಿನಿ. ಅಂದ್ರೆ ಅವ್ರ ಗೇಮ್ಗಳಲ್ಲಿ ನೋಡ್ತಾ ಬಂದಾಗ ಹೀಗಿದೆ ಗ್ರಾಫ್, ಸಡನ್ ಆಗಿ ಹಿಂಗೋಗಿ ಮತ್ತೆ ಹಿಂಗ್ ಹೋಗ್ತಿದೆ ಅಲ್ವಾ? ಅಂಡ್ ಫಿಸಿಕಲ್ ಟಾಸ್ಕ್ಗಳಲ್ಲಿ ಸ್ವಲ್ಪ ಕಡಿಮೆನೇ ಇದ್ರು. ಹಂಗೆ ನೋಡಿದಾಗ ಬಿಗ್ ಬಾಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಫಿಸಿಕಲ್ ಟಾಸ್ಕ್, ಬಟ್ ಇಟ್ ಇಸ್ ಆಲ್ಸೋ ಅಬೌಟ್, ಇಟ್ ಇಸ್ ಅ ಪಾರ್ಟ್ ಆಫ್ ಇಟ್. ಅಲ್ಲಿ ಸ್ವಲ್ಪ ಕಡಿಮೆ ಇದ್ರು. ಲಾಸ್ಟ್ ವೀಕಲ್ಲಿ ಚೆನ್ನಾಗಿ ಆಡಿದ್ರು ಅವರು, ಹನುಮಂತು ತಗೊಂಡಂತ ವೀಕಲ್ಲಿ ಚೆನ್ನಾಗಿ ಆಡಿದ್ರು. ಬಟ್ ಹಿಂದೆ ನೋಡಿದಾಗ ಸ್ವಲ್ಪ ಕಡಿಮೆ ಇದ್ರು. ಆ್ಯಂಡ್ ಲಾಟ್ಸ್ ಆಫ್ ವೇರಿಯೇಷನ್ಸ್. ಇದನ್ನೆಲ್ಲ ನೋಡಿದಾಗ ಈಗ ನಂಗೆ ಸ್ಯಾಟರ್ಡೆ ಎಪಿಸೋಡಲ್ಲೂ ಕೇಳಿದಾಗ ನಾಟ್ ಡಿಸರ್ವಿಂಗ್ ಅಂತಾನೆ ಹೇಳಿದ್ದು. ಹನುಮಂತ್ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಗೇಮು, ಅವ್ರ ಮಾತು, ಅವ್ರಿರೋ ಶೈಲಿ ಒಟ್ನಲ್ಲಿ ನನಗೆಲ್ಲ ಇಷ್ಟ ಆಗುತ್ತೆ. ಹನುಮ ಬಗ್ಗೆ ಎಲ್ಲ ವಿಷಯ ಇಷ್ಟ ಆಗುತ್ತೆ. ಅಂದರೆ ಒಂದೊಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ಅಥವಾ ತುಂಬ ಯೋಚನೆ ಮಾಡೋದಿಲ್ಲ. ಅವನು ತುಂಬ ಲೆಸ್ ಎಕ್ಸ್ಪ್ರೆಸಿವ್, ಮನಸ್ಸಲ್ಲಿ ತುಂಬ ಇರುತ್ತೆ ಪಾಪ, ಹೇಳೋದಿಲ್ಲ ಅಥವಾ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ. ಆಟನ ತುಂಬ ಚೆನ್ನಾಗಿ ಆಡ್ತಿದ್ದಾನೆ, ತುಂಬ ಹೆಲ್ದಿಯಾಗಿ ಆಡ್ತಿದ್ದಾನೆ.
ಇನ್ನಂತ ಹೇಳೋದು ಎಲ್ಲ ಒಳ್ಳೆ ವಿಷಯ. ಎಲ್ಲ ಒಂದ್ ಕಡೆ ಹೇಳ್ತಾರೆ, ನನಗೆ ಇವ್ರ ತರ ಎಲ್ಲ ಚಂದ ಮಾಡಿ ಮಾತಾಡಕ್ ಬರೋದಿಲ್ಲ ಅಲ್ಲೇ ಅಪ್ಪ ಅಂತೆಲ್ಲ ಮಾತೇ ಚಂದ ಅನ್ಸುತ್ತೆ, ಅಷ್ಟು ಹೇಳೋದೇ ಚಂದ. ಹಾಗೆ ಇನ್ನೋಸೆನ್ಸ್ ಇದೆ, ಅಟ್ ದ ಸೇಮ್ ಟೈಮ್ ಬುದ್ಧಿವಂತಿಕೆ ಇದೆ, ಬಿ ಸ್ಮಾರ್ಟ್, ಆಟನ್ ಚೆನ್ನಾಗಿ ಆಡ್ತಿದ್ದಾನೆ ಅವನು. ಫಿನಾಲೆ ಟಿಕೆಟ್ ಅಂತ ಬಂದಾಗ ಹನುಮಂತ ಅವ್ರಿಗೆ ಸಿಗುತ್ತೆ ಅಂದ್ರೆ ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರಾ? ಅವ್ನು ತುಂಬ ಕ್ವಿಕ್ಕಾಗಂತೂ ಇದ್ದ, ಮತ್ತೆ ಅವನ ಹೆಸರಿಗೆ ತಕ್ಕಂಗೆ ಹನುಮಂತನ ಥರ ಹಾರ್ಕೊಂಡಂತೂ ಹೋದ. ನನಗೆ ಅವ್ನು ಬೇಗ ಗೆಲ್ಲಬೇಕಿತ್ತು, ನನಗೂ ನಂಬರ್ ಬರಿಬೇಕಂದ್ರೆ ಗೊತ್ತಿರಲ್ಲ. ಸೊ ನಾನು ಶ್ಲೋಕ ಹೇಳ್ತಿದ್ದೆ, ದೇವ್ರ ಹತ್ರ ಕೇಳ್ಕೊತಾ ಇದ್ದೆ ಬೇಗ ಆಗಲಿ ಅಂತ ಹೇಳಿ. ಅದನ್ನು ಪ್ರೆಸ್ ಮಾಡಿ ಬರೆದು ಎಲ್ಲ ಗೊತ್ತಿರಲಿಲ್ಲ, ಫಿಂಗರ್ಸ್ ಕ್ರಾಸ್ಡ್ ಆಗೇ ಇತ್ತು. ಬಟ್ ಎಲ್ಲೋ ಒಂಚೂರು ಹಂಗೆ ನೋಡಿದಾಗ ಅವ್ನು ಬೇಗ ಮಾಡಿದ್ದಾನೆ ಅನ್ನೋದು ಗೊತ್ತಿತ್ತು, ಆ 1 ಸೆಕೆಂಡ್ ಬೇಗ ಅನ್ನೋದು ಗೊತ್ತಿರಲಿಲ್ಲ ಅಷ್ಟೇ. ನೀವು ಬರೋ ವೀಕಲ್ಲಿ ತ್ರಿವಿಕ್ರಮ್ ಅವರು ಒಂದು ಕತೆನ ಹೇಳ್ತಾರೆ, ಹುಲಿ ಮತ್ತೆ ಜಿಂಕೆ ಕತೆನ. ಏನ್ ಅನ್ಸ್ತು ಕತೆ ಕೇಳಿ? ಏನ್ ಅನ್ಸ್ಲಿಲ್ಲ, ಅಂತ ಹೇಳಿ ಬಗ್ಗೆ ನೋಡಿದೆ ನಾನು. ಹೀಗೂ ಯೋಚನೆ ಮಾಡ್ಬೋದಾ ಯಾರಾದ್ರೂ ಅಂತ, ಒಂದ್ ಪ್ರಶ್ನೆಗೆ ಹೀಗೂ ಆನ್ಸರ್ ಮಾಡ್ಬೋದಾ ಅಂತ. ಹೌದು, ನಂಗೆ ಅನ್ಸಿತ್ತು. ಅಂತ ಪ್ರಯತ್ನ ನಾನು ಯಾವತ್ತೂ ಮಾಡಿಲ್ಲ. ಹಂಗೆ ಆಡ್ಬೇಕು ಅನ್ನೋದಾದ್ರೆ ಅಲ್ಲಿರೋ ಎಲ್ಲಾ ಹುಲಿಗಳನ್ನು ಜಿಂಕೆ ಮಾಡ್ತಿದ್ದೆ, ಹುಲಿಗಳಿಗೆ ಹುಲ್ ತಿನ್ನಿಸ್ಬೋದಾಗಿತ್ತು. ಆ ಯೋಚನೆ ನನಗಿರ್ಲಿಲ್ಲ. ನಾವು ಯಾರು ಅಲ್ಲಿ ಒಳಗೋಗಿ ಯಾರನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ಆ್ಯಂಡ್ ಇಲ್ಲಿ ನೋಡಿದ್ರೆ ಇವರು ಮಂಜನನ್ನ ಹುಲಿ ಅಂತ ಅಡ್ರೆಸ್ ಮಾಡಿ ಮಾತಾಡ್ತಾರೆ. ಹುಲ್ ತಿನ್ನುತ್ತೆ ಅಂತ ಅವ್ರು ನಂಬ್ತಾರೆ ಅನ್ನೋದಾದ್ರೆ ಅವ್ರು ದಡ್ರು ಅಲ್ವಾ. ಫಿನಾಲೆನಲ್ಲಿದ್ದಾರೆ ಹುಲಿ, ಆಲ್ರೆಡಿ ಅವ್ರ ಆಟನ ಅವ್ರು ಆಡಿದ್ದಾರೆ. ಆ್ಯಂಡ್ ಅವ್ರಿಗೇನು ಸರಿ ಅನಿಸುತ್ತೆ ಅವ್ರು ಮಾಡಿದ್ದಾರೆ. ಅವ್ರಿಗೆ ಗೊತ್ತು ತಾನು ಹುಲಿ, ತಾನು ಏನು ಮಾಡಬೇಕು, ಹೇಗಿರಬೇಕು, ಯಾವಾಗ ಹೆಂಗಿರಬೇಕು ಅನ್ನೋದು ಗೊತ್ತು. ಹುಲಿ ಜಿಂಕೆ ಸ್ನೇಹ ಮಾಡಿದ ತಕ್ಷಣ ಅದು ಜಿಂಕೆ ಆಗಿ ಬದಲಾಗೋದಿಲ್ಲ. ಬೇಸಿಕ್ಸ್ ಇದೆಲ್ಲ ಅವ್ರು ಯಾಕೆ ಅಷ್ಟೆಲ್ಲ ಯೋಚನೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಅಷ್ಟೇ ಅಷ್ಟೇ ಈಗಿನ ಅವ್ರ ಯೋಚನೆಗಳು ಹೇಳುತ್ತೆ, ಅವ್ರ ಮಾತುಗಳು ಅವ್ರ ಯೋಚನೆಗಳು ಹೇಳುತ್ತೆ ಅಷ್ಟೇ. ಭವ್ಯ ಮತ್ತೆ ತ್ರಿವಿಕ್ರಮ್ ಅವರ ಒಂದು ಬಾಂಡಿಂಗ್ ಹೇಗಿತ್ತು? ಏನೋ ಅವ್ರು ಪ್ರಪೋಸ್ ಮಾಡಿದ್ರು ಅದು ಇದು ಅಂತ ಒಂದಷ್ಟು ಚರ್ಚೆ ಆಗಿತ್ತು, ನಿಜನಾ ಅದೆಲ್ಲ? ನಾನು ಕಣ್ಣಾರೆ ಅಂತೂ ನೋಡಿಲ್ಲ. ತುಂಬ ಸಪೋರ್ಟಿವ್ ಆಗಿ ಇದ್ರು, ಮೋಟಿವೇಟ್ ಮಾಡ್ಕೋತಿದ್ರು, ಒಟ್ಟಿಗೆ ಮಾತಾಡ್ತಿದ್ರು. ದೇ ವರ್ ವೆರಿ ಸಪೋರ್ಟಿವ್. ಬಟ್ ಈ ವಿಷಯ ಕೇಳಿದಾಗ ನನಗೂ ಸರ್ಪ್ರೈಸ್ ಆಗಿ ನಾನು ಭವ್ಯ ಕೇಳಿದ್ದೆ ಏನು ಅಂತ. ಅವ್ರೇನು ಕ್ಲಾರಿಟಿ ಕೊಟ್ಟಿಲ್ಲ ನನಗೆ ಅದ್ರ ಬಗ್ಗೆ. ಸೊ ಕ್ಲಾರಿಟಿ ಇಲ್ದಿರ ನಾನು ಆ ವಿಷಯದ ಬಗ್ಗೆ ಮಾತಾಡೋದು ತಪ್ಪಾಗಬಹುದೇನೋ. ಸೊ ನೋ ಕಮೆಂಟ್ಸ್. ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಚರ್ಚೆ ಆಗ್ತಿರೋದು ಏನಪ್ಪಾ ಅಂತಂದ್ರೆ, ಮಂಜು ಅವ್ರನ್ನ ಮತ್ತೆ ಗೌತಮಿ ಅವ್ರನ್ನ ಹೈಲೈಟ್ ಮಾಡಿದ್ರು. ಬಟ್ ಅಟ್ ದಿ ಸೇಮ್ ಟೈಮ್ ತ್ರಿವಿಕ್ರಮ್ ಅವ್ರನ್ನ ಮತ್ತೆ ಭವ್ಯ ಅವರು ಕೂಡ ತುಂಬಾನೇ ಕ್ಲೋಸ್ ಇದ್ರು. ಬಟ್ ಎಲ್ಲೂ ಕೂಡ ಅದು ಆಚೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ನಿಮಗೆ ನಿಜ ಅನ್ಸುತ್ತಾ? ಬರ್ತಾ ಇದೆಲ್ಲ ಈಗ. ಅದೇ ಇವಾಗ ಅಂದ್ರೆ ಸುದೀಪ್ ಸರ್ ಅದೊಂದು ಹೇಳಿದ್ಮೇಲೆ ಮೊನ್ನೆ ಎಪಿಸೋಡ್ ನಲ್ಲಿ ಅದು ಬರ್ತಾ ಇದೆ. ಬಟ್ ಹೋಲ್ ಸೀಸನ್ ನ ನೋಡ್ತಾ ಗಮನಿಸ್ತಾ ಬಂದ್ರೆ ಮಂಜು ಅವ್ರನ್ನ ಗೌತಮಿ ಅವ್ರನ್ನ ಹೈಲೈಟ್ ಮಾಡಿ ಪೋರ್ಟ್ರೇಟ್ ಮಾಡಿದ್ರು, ಹೀಗೆ ಚೇಂಜ್ ಮಾಡಿದ್ರು ಹಾಗೆ ಹೀಗೆ ಅಂತ. ಬಟ್ ಎಲ್ಲೂ ತ್ರಿವಿಕ್ರಮ್ ಹಾಗೆ ಭವ್ಯ ಹೆಸರು ಬರ್ತಾನೆ ಇಲ್ವಲ್ಲ. ಅವರು ಕೂಡ ತುಂಬಾ ಚೆನ್ನಾಗಿ ಬಾಂಡಿಂಗ್ ಮೇಂಟೈನ್ ಮಾಡ್ತಿದ್ದಾರೆ. ಲೈಕ್ ಈ ರೀತಿ ಎಪಿಸೋಡ್ ನೋಡಿದಾಗ ನನಗೆ ಗೊತ್ತಾಗಬಹುದೇನೋ ಏನು ಪ್ರೆಸೆಂಟ್ ಮಾಡಿದ್ದಾರೆ ಅಂತ. ಬಟ್ ಅಗೇನ್ ಇಟ್ ಇಸ್ ಆಲ್ ಅಬೌಟ್ ಪ್ರೆಸೆಂಟೇಷನ್, ಇಲ್ಲ ಅಂತಲ್ಲ. ಹಂಗಂತ ನಾವು ಇಲ್ಲದೆ ಇರೋದನ್ನ ಅವ್ರು ತೋರಿಸೋದಕ್ಕಾಗೋದಿಲ್ಲ. ನಾವು ಏನು 24/7 ಇರ್ತೀವಿ ಅದೇ ತೋರಿಸ್ಬೇಕು. ಬಟ್ ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ? ನೀವು ಯಾವುದೋ ಒಂದು ಫುಟೇಜ್ನ ಒಂದು ಮ್ಯೂಸಿಕ್ ಹಾಕಿದ್ರೆ ಅದು ಒಂಥರ ಕೇಳಿಸುತ್ತೆ, ಅದಕ್ಕೆ ಇನ್ನೊಂದು ಹಾರರ್ ಮ್ಯೂಸಿಕ್ ಹಾಕಿದ್ರೆ ಹಾರರ್ ಥರ ಕೇಳಿಸುತ್ತೆ. ಒಂದೇ ಶಾರ್ಟ್ನ ನೀವು ಬೇರೆ ಬೇರೆ ಮ್ಯೂಸಿಕ್ ಹಾಕಿದಾಗ ಬೇರೆ ಬೇರೆ ಥರನೇ ನಾವು ಅದನ್ನು ನೋಡೋದಕ್ಕೆ ಶುರು ಮಾಡ್ತೀವಿ. ಪ್ರೆಸೆಂಟೇಷನ್ನೇ ಹೌದು, ಇಲ್ಲ ಅಂತಲ್ಲ. ಬಟ್ ಅವ್ರು ಮಾಡಿರೋ ಪ್ರೆಸೆಂಟೇಷನಲ್ಲಿ ಎಷ್ಟೋ ಜನ ಎಷ್ಟು ಒಳ್ಳೆ ಫ್ರೆಂಡ್ಶಿಪ್ ನಿಮ್ಮದು ಅಂತ ಅಪ್ರಿಷಿಯೇಟ್ ಮಾಡಿದ್ದು ಇದೆ. ಸೊ ಇಲ್ಲಿ ಹೊರಗಡೆ ನಂಗೆ ಆ ಥರ ಮಿಕ್ಸ್ಡ್ ಒಪಿನಿಯನ್, ನನಗೆ 100ಕ್ಕೆ 100 ಜನ ಒಂದೇ ಒಪಿನಿಯನ್ ಕೊಟ್ಟಿದ್ದರೆ ಅವ್ರ ಪ್ರೆಸೆಂಟೇಷನ್ನೇ ತಪ್ಪು ಅಂತ ಹೇಳ್ಬೋದಾಗಿತ್ತು. ಬಟ್ ದೇರ್ ಆರ್ ಪೀಪಲ್ ಹೂ ಹ್ಯಾವ್ ಸೆಡ್ ನಿಮ್ದು ಎಂಥ ಒಳ್ಳೆ ಫ್ರೆಂಡ್ಶಿಪ್ಪು, ಪ್ಯೂರ್ ಫ್ರೆಂಡ್ಶಿಪ್, ಆರ್ಗ್ಯಾನಿಕ್ ಕಾಣಿಸ್ತಾ ಇತ್ತು ಅಂತ ಹೇಳಿದ್ದು ಇದೆ. ಸೊ ಇಟ್ ಈಸ್ ನೋಡ್ತಾ ಇರೋರ ಪರ್ಸೆಪ್ಷನ್, ಏನೇ ಪ್ರೆಸೆಂಟ್ ಮಾಡಿದ್ರು ನೋಡ್ತಾ ಇರೋರ ಪರ್ಸೆಪ್ಷನ್ ಅಂತ ಅನಿಸುತ್ತೆ. ಸೊ ಆನ್ ದಟ್ ನೋಟ್ ಈ ಎರಡು ಕಂಪ್ಯಾರಿಸನ್ ಮಾಡಬೇಕು ಅಂದರೆ ಅವ್ರದ್ದು ತೋರಿಸಿದ್ರೆ ನಮ್ಮದು ತೋರಿಸಿದ್ರೆ ನಾನು ಎಪಿಸೋಡ್ ನೋಡ್ಬೇಕು, ಇನ್ನು ನೋಡಿಲ್ಲ ನಾನು. ಓಕೆ, ಲಾಸ್ಟ್ ಒಂದು ಗೇಮ್ ಫಜಲ್ ಗೇಮ್ ಅಂತ ಒಂದು ಕೊಟ್ಟಿರ್ಬೇಕಾದ್ರೆ ಅದಕ್ಕಿಂತ ಮುಂಚಿನ ಗೇಮ್ನಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಅವರು ಎಲ್ಲೋ ಆಡ್ಬೇಕಾದ್ರೆ ತಪ್ಪು ಆಡ್ತಿದ್ದೀರಾ ನಿಲ್ಸಿ ಅಂತೇನೋ ಬಿಗ್ ಬಾಸ್ ಹೇಳಿದ್ರು. ಬಟ್ ಧನರಾಜ್ ಅವರು ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೂ ಬಿಗ್ ಬಾಸ್ ಯಾಕೆ ಹೇಳಿಲ್ಲ, ಯಾಕೆ ಇವರಿಬ್ಬರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಕೂಡ ಅಂತ ಒಂದಷ್ಟು ಇಲ್ಲಿ ಆಚೆ ಚರ್ಚೆ ಆಗಿತ್ತು. ಹೌದಾ? ನಮಗೆ ಇಲ್ಲ, ನಮಗೆ ಒಳಗಿದ್ದಾಗ ಎಲ್ಲರೂ ಒಂದೇ ಥರ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲೊಂದಷ್ಟು ಒಪಿನಿಯನ್ಸ್ ಕೇಳಿಸಿದಾಗ ಏನಿದು ಅಂತ ಅನ್ಸುತ್ತೆ. ಬಟ್ ಯಾವತ್ತೂ ಹಂಗೆ ಮಾಡಿದ್ದಾರೆ ಅಂತ ಇಲ್ಲ. ಪ್ರತಿಯೊಂದನ್ನು ವಿತ್ ಒಂಚೂರು ಲೇಟಾಗಿ ಡಿಸಿಷನ್ಸ್ ಬಂದಿದ್ರು ಕೊಟ್ಟಿದ್ದಾರೆ. ಒಂಚೂರು ಟೈಮ್ ತಗೊಂಡು ಅಲ್ಲಿ ಎಷ್ಟು ಕ್ಯಾಮ್ರಾಸ್ ಇರುತ್ತೆ ಎಲ್ಲ ಆ್ಯಂಗಲಲ್ಲಿ ಅವ್ರು ನೋಡಿ ಮಾಡಿ ಚರ್ಚೆ ಮಾಡಿ
ಯಾವುದು ಸರಿ ತಪ್ಪು ಅಂತ ಯೋಚನೆ ಮಾಡಿ ಅವ್ರು ಕೊಟ್ಟಿರ್ತಾರೆ. ಕೊಡಬೇಕಂದ್ರೆ ಅವರು ಎಲ್ಲ ನೋಡ್ತಿರೋ ಎಲ್ಲ ಜನರನ್ನ ತಲೆಲಿಟ್ಕೊಂಡೇ ಮಾಡಿರ್ತಾರೆ. ಸೊ ಅದನ್ನು ನಾನು ಪ್ರಶ್ನೆ ಮಾಡೋದು ಅವರು ಮೇಲೆ ಕೆಳಗೆ ಮಾಡಿದ್ದಾರೆ ಅಂತ ಹೇಳೋದು ತಪ್ಪಾಗಬಹುದೇನೋ. ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ತ್ರಿವಿಕ್ರಮ್ ಅವ್ರ ಅಮ್ಮ ಬಂದು ಹೋದ್ಮೇಲೆ, ಆಮೇಲೆ ಭವ್ಯ ಅವರ ಒಂದು ಕುಟುಂಬ ಬಂದು ಹೋದ್ಮೇಲೆ ಅವರಿಬ್ರು ಸ್ವಲ್ಪ ದೂರ ಆದ್ರೇನು ಅಂತ ಅನ್ನಿಸ್ತಿತ್ತ ಮನೆಯಲ್ಲಿ? ಜಗಳ ಆಡ್ತಿದ್ರು, ತುಂಬಾ ಜಗಳ ಆಡ್ತಿದ್ರು ಅಂತ. ಮತ್ತೆ ಎಕ್ಸ್ ಕಂಟೆಸ್ಟೆಂಟ್ಸ್ ಬಂದವರು ನೀವಿಬ್ರು ಯಾಕೆ ಹಿಂಗ್ ಆಡ್ತಿದಾರ ಅಂದಾಗ, ಹೌದಾ ಇಷ್ಟು ನೋಟಿಸಬಲ್ ತರ ಜಗಳ ಆಗ್ತಿದ್ಯಾ, ನಮಗೆ ಕಡಿಮೆ ಕಾಣಿಸ್ತಾ ಕಂಪ್ಲೀಟ್ ಆಗಿ 1.5 ಗಂಟೆಲಿ ಅದೇ ಪೋರ್ಟ್ರೈಟ್ ಆಗ್ತಾ ಇತ್ತು. ಅವರಿಬ್ರು ಜಗಳ ಆಡೋದು, ಮಾತಾಡೋದು. ಅದು ಮೊನ್ನೆ ಎಪಿಸೋಡ್ ಸುದೀಪ್ ಸರ್ ಒಂದಷ್ಟು ಟ್ರೋಲ್ಗಳನ್ನ ತೋರಿಸಿದ್ರಲ್ವಾ, ಲೈಕ್ ಈ ರೀತಿ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಸೊ ಆ ರೀತಿ ಏನಾದ್ರು ಅನಿಸ್ತಾ ಇತ್ತಾ? ಇರ್ಬೋದು, ಅವ್ರು ಆಟ ಆಡೋ ರೀತಿ ಬದಲಾಯಿಸ್ಕೊಂಡಿರ್ಬಹುದೇನೋ, ಮನೆಯಿಂದ ಸಜೆಷನ್ಸ್ ಬಂದಾಗ ಏನಾದ್ರು ಮಾಡೋ ಪ್ರಯತ್ನದಲ್ಲಿ ಹೆಚ್ಚು ಕಡಿಮೆ ಆಗಿರಬಹುದೇನೋ. ಇನ್ನೊಂದು ಪ್ರಶ್ನೆ, ಗೌತಮಿ ಅವರಿಗೆ ಕನ್ನಡ ಬರಲ್ವಂತೆ ಓದ್ಲಿಕ್ಕೆ ಬರೀಲಿಕ್ಕೆ, ಹೌದಾ? ಓದ್ಲಿಕ್ಕೆ ಬರೀಲಿಕ್ಕೆ ಇಲ್ಲ, ಅಂದ್ರೆ ನಾನು 10th ವರೆಗೂ ಕನ್ನಡ ಓದಿದ್ದೀನಿ. ಈ ವಿಚಾರ ಅದು ಎಲ್ಲಿಂದ ಬಂದಿದೆ ಅನ್ನೋದು ನನಗೆ ಗೊತ್ತು. ಇದು ಯಾಕೆ ಹೇಳಿದ್ದಾರೆ ಅಂತ. ಅದು ಯಾಕೆ ಹೇಳಿದ್ದಾರೆ ಅಂದ್ರೆ, ಒಳಗಡೆ ಟಾಸ್ಕ್ ಬುಕ್ ಅಂತ ಬರುತ್ತೆ, ಅದನ್ನ ನಾನು ಒಂದ್ಸತಿ ಓದ್ದಿರ, ಅಂದ್ರೆ ಯಾರು ನನ್ಕಿನ್ನ ಚಂದ ಓದ್ತಾರೆ ಅವ್ರಿಗೆ ಕೊಟ್ಟಿದ್ದೀನಿ. ನಾನು ಓದ್ತೀನಿ ಇಲ್ಲ ಅಂತಲ್ಲ, ಬಟ್ ಅಲ್ಲಿ ಇಲ್ಲಿ ಮಿಸ್ಟೇಕ್ ಮಾಡ್ತೀನಿ ಅಥವಾ ಸ್ವಲ್ಪ ಸ್ಲೋ ಆಗಿ ಓದ್ತೀನಿ. ನಾನು 10th ವರೆಗೂ ಕನ್ನಡ ಓದಿದ್ದೀನಿ, ಬರ್ದಿದ್ದೀನಿ, ತೀರಾ ಬರೋದೇ ಇಲ್ಲ ಅಂತ ಏನೂ ಇಲ್ಲ. ನನ್ಕಿನ್ನ ಚೆನ್ನಾಗಿ ಬರೋರು ಅಲ್ಲಿ ಇದ್ರು. ಸೊ ಹಾಗಾಗಿ ಅವರಿಗೆ ಕೊಟ್ಟೆ ಅಷ್ಟೇ, ಸೊ ದಟ್ ಅವ್ರು ಚಂದ ಮಾಡಿ ಓದ್ತಾರೆ. ಅಲ್ಲಿರೋ 15-16 ಜನಕ್ಕೆ ಏನು ಓದ್ತಿದ್ದಾರೆ ಅರ್ಥ ಆಗುತ್ತೆ. ಬಿಕಾಸ್ ಅ ಟಾಸ್ಕ್ ಬುಕ್ ಆಗಿರೋದ್ರಿಂದ ಅರ್ಥ ಮಾಡ್ಕೊಂಡು ನಾವು ಹೊರಗಡೆ ಹೋಗಿ ಟಾಸ್ಕ್ ಆಡಬೇಕು. ನಾನೇನೋ ತಪ್ಪು ಓದಿ, ಅದು ಮೇ ಬಿ ಓದೋಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಅಷ್ಟೇ ಅನ್ಸುತ್ತೆ. ಓದಕ್ಕೆ ಬರಲ್ಲ ಅನ್ನೋಂಥದ್ದೇನಿಲ್ಲ.